ಹಲೋ ಎವ್ರಿವಾನ್, ಅಂಜಲಿ ಗೌಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಅಂಜಲಿ. ಮದುವೆ ಇದ್ದಿದ್ದು ಊರಲ್ಲಿ ಮಮ್ಮಿಯವ್ರದ್ದು ಫ್ರೆಂಡ್ ಅವ್ರ ಮಗನ ಮದುವೆ ಇತ್ತು. ಫ್ಯಾಮಿಲಿ ಅವ್ರನ್ನೆಲ್ಲ ಇನ್ವೈಟ್ ಮಾಡಿದರು. ಸೊ ನಾವು ಎಲ್ಲರೂ ಸರಿ ಒಂದೇ ಕಾರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಬಿಕಾಸ್ ಹತ್ರನೇ ಇತ್ತು. ಸೊ ವಿ ಪ್ಲಾನ್ ಟು ಗೋ ಎಲ್ಲರೂ ಮನೆಯಲ್ಲಿ. ಸೊ ಇವಾಗ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತು ವಿ ವಿಲ್ ರೀಚ್. ಆ್ಯಂಡ್ ಕಾರ್ ಒಳಗಡೆ ಮಕ್ಕಳೆಲ್ಲ ಇದ್ದರು. ತುಂಬ ತರಲೆ ಇದ್ದೇ ಇರುತ್ತೆ ಅಲ್ವಾ, ಮಕ್ಕಳಿದ್ರೆ ತುಂಬ ತಲೆಹರಟೆ ಮಾಡೋದು, ಇಲ್ಲ ಗಾಸಿಪ್ ಮಾಡೋದು, ಇಲ್ಲ ಚಿಟ್ ಚಾಟ್ ಅದು ಇದು ಇದ್ದೇ ಇತ್ತು. ಸೊ ಬೋರಿಂಗ್ ಅಂತ ಅನ್ನಿಸ್ಲೇ ಇಲ್ಲ. ಸೊ ಕಾರಲ್ಲಿ ಚಿಕ್ಕ ಮಕ್ಳು ಇದ್ದಿದ್ದರಿಂದ ಅದೇ ಹೇಳಿದ್ನಲ್ಲ ಆವಾಗಲೇ, ಎಲ್ಲರೂ ತುಂಬ ಆ್ಯಕ್ಟಿವ್ ಆಗಿದ್ದರು. ಬಟ್ ಇವನಂತೂ ಫುಲ್ ಝೋನ್ ಔಟ್ ಆಗಿಬಿಟ್ಟಿದ್ದ. ಯಾಕೆ ಅಂತ ಗೊತ್ತಾಗಲಿಲ್ಲ. ನಾವು ತುಂಬ ಅವನನ್ನು ಮಾತಾಡ್ಸೋಕ್ಕೆಲ್ಲ ಟ್ರೈ ಮಾಡ್ತಿದ್ವಿ. ಅವನಂತೂ ಏನಕ್ಕೂ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ. ಅವ್ನ ಫೋಕಸ್ ಮಾತ್ರ ಹೊರಗಡೆನೇ ಇರ್ತಿತ್ತು. ಹೊರಗಡೆ ಬರೀ ವ್ಯೂ ನೋಡಿಕೊಂಡೇ ಕೂತ್ಕೊಬಿಟ್ಟಿದ್ದ ಅವನು. ಏನು ಕೇಳಿದ್ರು ಹೇಳ್ತಾ ಇರಲಿಲ್ಲ, ನಿದ್ದೆನೂ ಸಹ ಮಾಡ್ತಿರ್ಲಿಲ್ಲ. ಹಂಗೆ ಮಾತಾಡ್ತಾ ಮಾತಾಡ್ತಾ ನಾವು ಲೊಕೇಶನ್ ರೀಚ್ ಆಗಿಬಿಟ್ವಿ. ಸೊ ಇದೇ ಕನ್ವೆನ್ಷನ್ ಸೆಂಟರ್, ಇಲ್ಲಿ ಪಾರ್ಕ್ ಮಾಡ್ತಾ ಇದ್ದೀವಿ. ಸೊ ಪಾರ್ಕಿಂಗ್ ಎಲ್ಲ ಆಯಿತು. ಇನ್ನೇನು ಎಲ್ಲರೂ ಇಳಿದ ತಕ್ಷಣ ಆಲ್ರೆಡಿ ಎಲ್ಲ ಪ್ಯಾಕಾಗಿ ಕುತ್ಕೊಬಿಟ್ಟಿದ್ರಲ್ಲ ಕಾರ್ ಒಳಗಡೆ. ಎಲ್ಲರೂ ಸಾರಿ ಎಲ್ಲ ಸರಿ ಮಾಡ್ಕೊಳ್ತಾ ಇದ್ರು. ಮತ್ತು ಒಡವೆ ಎಲ್ಲ ಆಬ್ವಿಯಸ್ಲಿ ಹೀಗೆ ಹಾಗೆ ಆಗಿರುತ್ತಲ್ಲ, ಒಳಗಡೆ ಹೋಗೋಕ್ಕೆ ಮುಂಚೆ ಎಲ್ಲನೂ ಸರಿ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ರು. ಏಕೆಂದರೆ ಒಳಗಡೆ ತುಂಬ ಜನ ನೋಡಿದ್ವಿ ನಾವು, ತುಂಬ ಜನ ಇದ್ದರು. ಮತ್ತು ಅಷ್ಟು ಜನದಲ್ಲಿ ರೂಮೆಲ್ಲ ಹುಡ್ಕೊಂಡು ಎಲ್ಲ ಅಲ್ಲಿ ಹೋಗಿ ಮತ್ತು ಟೈಮ್ ಬೇರೆ ಇರಲಿಲ್ಲ. ಅಲ್ಲಿ ಹೋಗಿ ಸರಿ ಮಾಡ್ಕೊಳ್ಳೋದೆಲ್ಲ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲೇ ಸ್ವಲ್ಪ ಮೈನರ್ ಅಡ್ಜಸ್ಟ್ಮೆಂಟ್, ಇಂಥ ಮೇಜರ್ ಏನಿರಲಿಲ್ಲ. ಸ್ವಲ್ಪ ಸಾರಿ ಮಡ್ಚ್ಕೊಂಡಿದ್ರೆ ಅದನ್ನೆಲ್ಲ ಅನ್ಫೋಲ್ಡ್ ಮಾಡೋದು, ಆ ಥರ ಸಿಂಪಲ್ಲಾಗಿ ಅಡ್ಜಸ್ಟ್ ಮಾಡಿಕೊಂಡು ಹೊರಟ್ವಿ ನಾವು ಒಳಗಡೆ. ಸೊ ಮುಂಚೆನೇ ಹೇಳಿದಾಗೆ ಇದು ನಮ್ಮ ಅಮ್ಮಂದು ಫ್ರೆಂಡ್ ಮಗನ ಮದುವೆ ಅಲ್ವಾ. ನಮಗೇನು ಅಷ್ಟು ಪರಿಚಯ ಇರಲಿಲ್ಲ ಯಾರೂ. ಅಂದರೆ ನೆಂಟರು ಬಂದಿದ್ದವರು, ರಿಲೇಟಿವ್ಸ್ ಬಂದಿದ್ದವರು. ಸೊ ಅದೇ ಆ ಹುಡುಗನ ಅಪ್ಪ ಅಮ್ಮ ಅಲ್ಲಿ ನಿಂತಿದ್ದಾರೆ ನೋಡಿ, ಎಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದಾರೆ. ಆಗಲೇ ಹೇಳ್ತಿದ್ದಂಗೆ ಅಷ್ಟು ಪರಿಚಯ ಇರಲಿಲ್ಲ. ಸೊ ನಮ್ಮ ಫ್ಯಾಮಿಲಿಯವ್ರ ಜೊತೆ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ಆಮೇಲೆ ಸರಿ ತಿಂಡಿ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ಏಕೆಂದರೆ ಬೆಳಗ್ಗೆ ಹೊರಟಿದ್ದು ತುಂಬ ಲೇಟಾಗಿತ್ತು. ಮನೇಲಿ ತಿಂಡಿ ಮಾಡೋಕ್ಕಾಗಲಿಲ್ಲ. ಹೇಗಿದ್ರು ಇನ್ನೂ ತಿಂಡಿ ಅವೈಲೇಬಲ್ ಇತ್ತು ಇಲ್ಲಿ. ಬಂದ ತಕ್ಷಣ ಸರಿ ಹೋಗೋಣ ತಿಂಡಿ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದ್ವಿ. ಮುಹೂರ್ತ ಇನ್ನೂ ನಡೀತಾ ಇತ್ತು, ಧಾರ ಮುಹೂರ್ತ. ಸೊ ಅದು ಅಷ್ಟೊತ್ತಿಗೆ ಎಲ್ಲರೂ ತಿಂಡಿ ಮುಗಿಸ್ಕೊಂಡು ಬರೋಣ ಅಂತ ಬಂದ್ವಿ ಇಲ್ಲಿಗೆ. ಮಮ್ಮಿ ಡ್ಯಾಡಿಗೆ ಸಹ ಬಂದುಬಿಟ್ರು. ಏಕೆಂದರೆ ಇಲ್ಲಿ ತುಂಬ ಅಂದರೆ ತುಂಬ ರಶ್ ಇತ್ತು, ತುಂಬ ಜನಗಳು. ಮತ್ತು ಇಲ್ಲೊಂದು ನೂಕಾಟ ಎಲ್ಲ ಮಾಡ್ತಾಯಿದ್ರು. ಸರಿ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ ನಾವು ತಿಂಡಿಗೆ ಸಿಂಪಲಾಗಿತ್ತು, ಆದರೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಏಕೆಂದರೆ ಪೊಂಗಲ್ ನನ್ನ ಫೇವ್ರೇಟ್, ಮತ್ತು ಕೇಸರಿಬಾತ್ ನಾನು ತಿಂದಿದ್ದು ತುಂಬ ದಿನಗಳಾದಮೇಲೆ. ಸೊ ತುಂಬಾ ಚೆನ್ನಾಗಿತ್ತು ನನಗೆ ತಿಂಡಿ. ಅದಾದಮೇಲೆ ಇಲ್ಲಿ ರಿಸೆಪ್ಷನ್ಗೆ ರೆಡಿ ಮಾಡ್ತಾ ಇದ್ದಾರೆ. ಏಕೆಂದರೆ ಮುಹೂರ್ತ ಆದಮೇಲೆ ರಿಸೆಪ್ಷನ್ ಇತ್ತು. ಸೊ ರಿಸೆಪ್ಷನ್ಗೆ ಹೊರಗಡೆ ರೆಡಿ ಮಾಡ್ತಾ ಇದ್ದಾರೆ. ಆಮೇಲೆ ಮಮ್ಮಿ ಡ್ಯಾಡಿ ಹೋಗ್ಬಿಟ್ಟು ದಾರೆ ಎಲ್ಲ ಮುಗಿಸ್ಕೊಂಡು ಬಂದರು. ಒಳಗಡೆ ಕೂತ್ಕೊಂಡಿದ್ವಿ ನಾವು. ಅಷ್ಟೊತ್ತಿಗೆ ಸಪ್ತಪದಿ ನಡೀತಾ ಇತ್ತು. ಇನ್ನೇನು ಸಪ್ತಪದಿ ಮುಗಿದ ಮೇಲೆ ಹುಡುಗ ಹುಡುಗಿ ಅರುಂಧತಿ ನಕ್ಷತ್ರ ನೋಡೋಕ್ಕೆ ಹೋಗ್ತಾರೆ. ಅಷ್ಟೊತ್ತವರೆಗೂ ನಾವು ಟೈಮ್ ಪಾಸ್ ಮಾಡಬೇಕಲ್ವ. ಒಳಗಡೆ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಮಾತುಕತೆ ಹರಟೆ ನಡೀತಾ ಇತ್ತು. ಅಲ್ಲಿಯೂ ಸ್ವಲ್ಪ ಓಲಕ್ದವರು ಏನೋ ರಿಚುವಲ್ ಮಾಡ್ತಾ ಇದ್ದಾರೆ ಹುಡುಗ ಹುಡುಗಿ. ಸೊ ಇವಾಗ ಬಿಟ್ಟರು ಅವರು ಹೋಗಿ ಅವರು ರಿಸೆಪ್ಷನಿಗೆ ರೆಡಿ ಆಗಬೇಕು. ತುಂಬ ಟೈಮ್ ಹಿಡಿಯುತ್ತೆ ಅಲ್ಲಿ. ಸೊ ನಾವು ಅವ್ರು ರಿಸೆಪ್ಷನಿಗೆ ರೆಡಿಯಾಗೋ ಬರೋ ಹೊತ್ತಿಗೆ ಊಟನಾದ್ರು ಮುಗಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಏಕೆಂದರೆ ಅವ್ರು ರೆಡಿ ಆಗೋ ಟೈಮ್ ಆಗುತ್ತೆ. ಆಮೇಲೆ ಮತ್ತೆ ನಮಗೆ ಬೇರೆ
ಕೆಲಸಗಳಿತ್ತು ಮದುವೆ ಮುಗಿಸ್ಕೊಂಡು. ಅದಕ್ಕೋಸ್ಕರ ನಾವು ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ, ಜನಗಳು ತುಂಬ ಇದ್ದಾರಲ್ವ, ಫಸ್ಟ್ ಊಟ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಹೇಳಿಬಿಟ್ಟು ಊಟಕ್ಕೆ ಬಂದ್ವಿ. ಊಟ ತುಂಬ ಸಿಂಪಲ್ ಆಗಿತ್ತು, ಬಟ್ ಬಾಳೆ ಎಲೆ ಊಟ ಅಲ್ಲ, ಆಬ್ವಿಯಸ್ಲಿ ಯಾವಾಗಲೂ ಚೆನ್ನಾಗೇ ಇರುತ್ತೆ. ರುಚಿಯಾಗಿತ್ತು. ನಾನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಊಟನ. ಊಟ ಮುಗೀತು. ಮತ್ತು ಇಲ್ಲಿ ಬಂದರೆ ಹುಡುಗ ಹುಡುಗಿ ರಿಸೆಪ್ಷನಿಗೆ ನಿಂತ್ಕೊಂಡಿದ್ರು. ಆ್ಯಂಡ್ ನಾವ್ಯಾರೂ ಹೋಗಲಿಲ್ಲ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಮಮ್ಮಿ, ಡ್ಯಾಡಿ ಮತ್ತು ಆಂಟಿ ಹೋಗಿದ್ರು. ಸೊ ಅವರು ಫೋಟೋ ತೆಗೆಸ್ಕೊಂಡು ಬಂದರು. ಬಿಕಾಸ್ ನಾವು ಬೇರೆ ಕಡೆ ಹೊರಡಬೇಕಿತ್ತಲ್ಲ, ತುಂಬ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಕ್ವಿಕ್ಕಾಗಿ ಅವ್ರು ಹೋಗಿ ಫೋಟೋ ತೆಗೆಸ್ಕೊಂಡು ಬಂದರು. ಫೋಟೋ ಆದಮೇಲೆ ನಾವು ಮದುವೆಗೆ ಬರೋಕ್ಕೆ ಮುಂಚೆ ತೊಗೊಂಡಿರೋ ಸ್ವಲ್ಪ ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೆ. ಆ್ಯಂಡ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯನ ತಿಳಿಸ್ಬೇಕಂದ್ರೆ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋ ಜೊತೆ ನಿಮ್ಗೆ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.